ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಮತ್ತೆ 3 ಲಕ್ಷ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಸಿಗಲಿದೆ. ಹೌದು ವೀಕ್ಷಕರೇ, ಇದರ ಬಗ್ಗೆ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಈ ಒಂದು ಸಿಹಿ ಸುದ್ದಿ ಕೇಳಿದ್ರೆ ಎಲ್ಲರೂ ಕೂಡ ಫುಲ್ ಖುಷಿ ಆಗ್ತೀರಾ. ಇದ್ರ ಬಗ್ಗೆನೂ ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ನೋಡೋಣ. ಹಾಗೂ ಅಕ್ರಮ್ ಸಕ್ರಮ್ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಈ ಸ್ವತ್ತು ವಿತರಣೆ ಬಗ್ಗೆನೂ ಕೂಡ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಹೌದು, ನಮ್ಮ ರಾಜ್ಯದ ಜನತೆಗೆ ಗುಡ್ ನ್ಯೂಸ್. 1 ಕೋಟಿ ಅಕ್ರಮ ಮನೆಗಳ ನಿವೇಶನ ಸಕ್ರಮಗೊಳಿಸಲು ಈ ಸ್ವತ್ತು ವಿತರಣೆ ಮಾಡೋ ಬಗ್ಗೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಕೂಡ ನೋಡೋಣ ವೀಕ್ಷಕರೇ. ಅದೇ ತರ ಪ್ರತಿಯೊಬ್ಬರು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡೋರು, ವಾಟ್ಸ್ಆಪ್ ಬಳಕೆ ಮಾಡೋರು ಈ ಒಂದು ಸುದ್ದಿ ಓದಲೇಬೇಕು. ಎದಕ್ಕಂದ್ರೆ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಬಹುದು ವೀಕ್ಷಕರೇ. ನೀವು ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಹಣ ಕೂಡ ಖಾಲಿ ಆಗುತ್ತೆ. ಈ ತಪ್ಪು ಯಾರು ಕೂಡ ಮಾಡಬೇಡಿ. ವಾಟ್ಸ್ಆಪ್ ಬಳಕೆ ಮಾಡೋರು ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಆಧಾರ್ ಕಾರ್ಡ್ ಇದ್ದವರು, ಪ್ಯಾನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ. ಎದಕ್ಕಂದ್ರೆ ಇದು ಕೂಡ ಎಲ್ಲ ಒಂದು ಆಧಾರ್ ಕಾರ್ಡ್ ಇದ್ದವರಿಗೆ, ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಹೊಸ ಅಪ್ಡೇಟ್ ಗಳ ಬಗ್ಗೆ ಮಾಹಿತಿ ಬಂದಿದೆ. ಇನ್ನು ಕರ್ನಾಟಕದ 11 ಜಿಲ್ಲೆಗಳಿಗೆ ಮುಂದಿನ 5 ದಿನಗಳವರೆಗೂ ಮತ್ತೆ ಮಳೆ ಸುರಿಯಲಿದೆ ಅಂತೆ. ಹೌದು ವೀಕ್ಷಕರೇ, 1 ವಾರದ ಬಳಿಕ ನವೆಂಬರ್ ತಿಂಗಳಿನಿಂದ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ. ಎಲ್ಲೆಲ್ಲಿ ಮಳೆ ಸುರಿಯಲಿದೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಬರುತ್ತೆ, ಯಾವ ಜಿಲ್ಲೆಗಳಲ್ಲಿ ಮಳೆ ಬರೋದಿಲ್ಲ, ಅದರ ಬಗ್ಗೆನೂ ಕೂಡ ವಿಡಿಯೋದಲ್ಲಿ ಮಾತಾಡೋಣ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ವೀಕ್ಷಕರೇ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಇನ್ನು ಕೂಡ ಹಣ ಬರಬೇಕು ಅದರ ಬಗ್ಗೆ ಕಮೆಂಟ್ ಮಾಡಿ. ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಯಾರಿಗೆಲ್ಲ 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕರ್ನಾಟಕದ ಮಹಿಳೆಯರಿಗೆ ಮೊದಲು ಗುಡ್ ನ್ಯೂಸ್ ಕೂಡ ಬಂದಿದೆ. 4,000 ರೂಪಾಯಿ ಹಣ ಕೂಡ ಜಮೆ ಆಗಿದೆ. ಯಾರಿಗೆಲ್ಲ 1 ತಿಂಗಳಿನಿಂದ ಹಣ ಜಮೆ ಆಗಿದ್ದಿಲ್ಲ, ಜುಲೈ ಹಾಗೂ ಆಗಸ್ಟ್ ತಿಂಗಳ 2 ಕಂತು ಕೂಡ ಒಟ್ಟಿಗೆ ಜಮೆಯನ್ನ ಮಾಡಲಾಗಿದೆ ವೀಕ್ಷಕರೇ. 2,000 ಹಾಗೆ 1 ವಾರದ ಗ್ಯಾಪ್ ನಲ್ಲಿ 4,000 ರೂಪಾಯಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಲಾಗಿದೆ. ಒಮ್ಮೆ ಬಾರಿ ಗೃಹಲಕ್ಷ್ಮಿಯವರು ತಮ್ಮ ಒಂದು DBT ಆಪ್ ಅಥವಾ ತಮ್ಮ ಒಂದು ಬ್ಯಾಂಕಿನ ಪಾಸ್ಬುಕ್ ಕೂಡ ಚೆಕ್ ಮಾಡಿಕೊಳ್ಳಿ, ಅಥವಾ ಬ್ಯಾಲೆನ್ಸ್ ಕೂಡ ನೀವು ಚೆಕ್ ಮಾಡಿಕೊಳ್ಳಿ. 2,000 ಹಾಗೆ 2 ಬಾರಿ ನಿಮಗೆ ಬಂದಿರುತ್ತೆ. ಅಂದ್ರೆ ಜುಲೈ ಹಾಗೂ ಆಗಸ್ಟ್ ತಿಂಗಳದ್ದು ಎಲ್ಲ ಕಂತು ಕೂಡ ಎಲ್ಲ ಒಂದು ಫಲಾನುಭವಿಗಳಿಗೂ ಕೂಡ ಹಾಕಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಈಗ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಕೇಳಬೇಕಾಗುತ್ತೆ. ಅದರಲ್ಲಿ ನಿಮಗೆ ಏನಾದ್ರೂ ಸರ್ವರ್ ಸಮಸ್ಯೆ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನಾದ್ರೂ ಹೆಸರು ಚೇಂಜ್ ಆಗಿದ್ರೆ, ಮಿಸ್ ಮ್ಯಾಚ್ ಆಗಿದ್ರೆ ಅವಾಗ್ಲೂ ಕೂಡ ಹಣ ವೆರಿಫೈ ಆಗೋದಿಲ್ಲ ಬರೋದಕ್ಕೆ. ಸೊ ಅಲ್ಲೂ ಕೂಡ ಸ್ವಲ್ಪ ಅಡಚಣೆಗಳು ಬಂದಾಗ ಹಣವನ್ನ ಹೋಲ್ಡ್ ಮಾಡಲಾಗುತ್ತೆ. ಹೀಗಾಗಿ ಒಮ್ಮೆ ಬಾರಿ ನೀವು ಕೂಡ ಇಲಾಖೆಗೂ ಕೂಡ ಭೇಟಿಯನ್ನ ಕೊಡಬಹುದು ವೀಕ್ಷಕರೇ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಗಾರರು ಪ್ರತಿಯೊಬ್ಬರು ಕೂಡ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಸೊಸೈಟಿ ಕೂಡ ಸ್ಥಾಪನೆ ಆಗ್ತಾ ಇದೆ. 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಗೃಹಲಕ್ಷ್ಮಿಯರಿಗೆ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, 19ನೇ ತಾರೀಕಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಕ ಪಡೆ ಯೋಜನೆ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಬ್ಯಾಂಕ್ ಜನಮನ್ನಣೆ ಸಿಗಲಿ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ. 3 ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಗೃಹಲಕ್ಷ್ಮಿ ಸೊಸೈಟಿಯನ್ನ ವಿಸ್ತರಣೆ ಮಾಡಲಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ 3 ಲಕ್ಷ ರೂಪಾಯಿವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಫಲಾನುಭವಿಗಳಿಗೆ ಲೋನ್ ಅನ್ನ ಕೊಡಲಾಗುತ್ತೆ. ಸೊಸೈಟಿ ಯಶಸ್ಸಿಗೆ ಎಲ್ಲರೂ ಸಹಕಾರ, ಜವಾಬ್ದಾರಿ ಇರಬೇಕು. ನಾವು ಯಾರಿಂದಲೂ ಕೂಡ ಹಣ ಪಡೆಯುವುದಿಲ್ಲ, ಫಲಾನುಭವಿಗಳಿಂದಲೇ ಈ ಒಂದು ಹಣವನ್ನು ಸಂಗ್ರಹ ಮಾಡಿ ಫಲಾನುಭವಿಗಳಿಗೆ ಕೊಡಲಾಗುತ್ತೆ. ಇದು ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟ್ ಕೂಡ ಬಂದಿದೆ. ಅಧಿಕೃತ ಘೋಷಣೆ ಕೂಡ ಈಗ 19ನೇ ತಾರೀಕಿಗೆ ಬರಲಿದೆ. ಮತ್ತು 4,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ಈಗಾಗಲೇ ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ರೆ ಒಮ್ಮೆ ಬಾರಿ ಚೆಕ್ ಮಾಡಿ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ತಿಂಗಳಿಂದ ಹಣ ಬರಬೇಕು, ಎಷ್ಟು ತಿಂಗಳು ಬಾಕಿ ಇದೆ ಎಲ್ಲ ಕೂಡ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಒಂದು ಬಂದಿದೆ. ಸರ್ಕಾರದಿಂದ ಹೊಸ ಪರಿಷ್ಕರಣೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತೆ. ಹೌದು, ಈಗಾಗಲೇ ಅನರ್ಹ ಪಡಿತರ ಚೀಟಿದಾರರಿಗೆ APL ಕಾರ್ಡ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಕೆಲವು ಅನರ್ಹ ಪಡಿತರ ಚೀಟಿದಾರರಿಗೆ ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಣದುಬ್ಬರ ಮತ್ತು ಜೀವನದ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಈಗಿನ ವಾರ್ಷಿಕ 1
1,20,000 ರೂಪಾಯಿ ಆದಾಯ ಮಿತಿಯನ್ನ ಹೆಚ್ಚಳ ಮಾಡೋ ಬಗ್ಗೆ ಯೋಚನೆ ನಡೆದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಪರಿಷ್ಕರಣೆ ಜಾರಿಗೆ ಬಂದ್ರೆ ಈಗ ಬಿಪಿಎಲ್ ಕಾರ್ಡುಗಳು ಅರ್ಹರಾದ ಹಲವಾರು ಕುಟುಂಬಗಳು ಹೊಸ ಅರ್ಹತಾ ವಲಯಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ಹೆಚ್ಚಿನ ಕುಟುಂಬಗಳು ಉಚಿತ ಮತ್ತು ಸಬ್ಸಿಡಿ ಆಧಾರಿತ ಅಕ್ಕಿ, ಗೋಧಿ, ಎಣ್ಣೆ ಹಾಗೂ ಪೌಷ್ಟಿಕ ಆಹಾರ ಸೌಲಭ್ಯ ಪಡೆಯುವ ಅವಕಾಶ ದೊರೆಯಲಿದೆ. ಅಂದ್ರೆ ವೀಕ್ಷಕರೇ, ಇದರ ಅರ್ಥ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ಬಿಪಿಎಲ್ ಕಾರ್ಡು ರದ್ದಾಗ್ತಾ ಇದೆ. ಈ ಮೂಲಕ ಈಗಿನ ಕಾಲದಲ್ಲಿ ಎಲ್ಲಾ ಕೂಡ ದುಬಾರಿಯಾಗಿ ಹೋಗಿದೆ. ತಿಂಗಳಿಗೆ 11,000 ರೂಪಾಯಿ ಮೇಲೆ ದುಡಿಯುವವರ ಒಂದು ಬಿಪಿಎಲ್ ಕಾರ್ಡು ಕೂಡ ಎಪಿಎಲ್ ಆಗ್ತಾ ಇದೆ. ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ಬಿಪಿಎಲ್ ಕಾರ್ಡು ಎಪಿಎಲ್ ಆಗ್ತಾ ಇದೆ. ಆದ್ರೆ ಈ ಒಂದು ನಿಯಮ ತುಂಬಾ ವರ್ಷಗಳ ಹಿಂದೆ ಜಾರಿಗೆ ಬಂದಿರೋದ್ರಿಂದ ಈಗಿನ ಕಾಲಕ್ಕೆ ಅದನ್ನ ಪರಿಷ್ಕರಣೆ ಮಾಡಬೇಕು. ಅಂದ್ರೆ ಈಗಿನ ಕಾಲದಲ್ಲಿ 2 ಲಕ್ಷ ದುಡಿಯುವರು ಕೂಡ ಬಡವರು ಅಂತಾನೆ ಲೆಕ್ಕ ಹಾಕಬೇಕು. ಎಲ್ಲಾ ಕೂಡ ದುಬಾರಿಯಾಗಿ ಹೋಗಿದೆ. ಹೀಗಾಗಿ ಇದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಒಂದು ಚಿಂತನೆ ಕೂಡ ಸರ್ಕಾರದ ಮಟ್ಟದಲ್ಲಿ ಈಗ ಬಂದಿದೆ ವೀಕ್ಷಕರೇ. ಹೀಗಾಗಿ ಇದರ ಬಗ್ಗೆ ಒಂದು ಮುಂದಿನ ಬರೋ ದಿನಗಳಲ್ಲಿ ಭರ್ಜರಿ ಸುದ್ದಿ ಸಿಗಲಿದೆ. ಮತ್ತೆ ಅನರ್ಹರ ಕಾರ್ಡುಗಳು ಮತ್ತೆ ಬಿಪಿಎಲ್ ಕಾರ್ಡ್ಗೆ ವಾಪಸ್ ಆಗುತ್ತೆ ಏನಾದ್ರೂ ಇಲ್ಲಿ ಪರಿಷ್ಕರಣೆ ಆದ್ರೆ. ಬನ್ನಿ, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ನಮ್ಮ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್. 1 ಕೋಟಿ ಅಕ್ರಮ ಮನೆ ಮತ್ತು ನಿವೇಶನ ಸಕ್ರಮಗೊಳಿಸಲು ಈ ಸ್ವತ್ತು ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರವು ಗ್ರಾಮೀಣ ಜನತೆಗೆ ಒಂದು ಸಿಹಿ ಸುದ್ದಿ ಕೊಡಲಿದ್ದು, ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 1 ಕೋಟಿ ಆಸ್ತಿಗಳನ್ನ ಈ ಸ್ವತ್ತು ತೆಕ್ಕೆಗೆ ತರುವ ಮೂಲಕ ಮನೆ ಹಾಗೂ ನಿವೇಶನಗಳನ್ನ ಸಕ್ರಮ ಮಾಡುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಲು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮಾಹಿತಿ ಕೊಡಲಾಗಿದೆ. ವಿಧಾನಸೌಧದ ಸಮ್ಮೇಳನದಲ್ಲಿ ಈಗಾಗಲೇ ಈ ಸ್ವತ್ತು ಸಮರ್ಪಕ ಅನುಷ್ಠಾನ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡಲಾಗಿದೆ. ವೀಕ್ಷಕರೇ, ನಮ್ಮ ರಾಜ್ಯದ ಲಕ್ಷಾಂತರ ಮಂದಿ ಈ ಯೋಜನೆ ಪ್ರಯೋಜನ ಪಡೆಯಲು ತವಕದಿಂದ ಕಾಯ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸುಗಮ ಹಾಗೂ ಪಾರದರ್ಶಕವಾಗಿ ಈ ಸ್ವತ್ತು ಪ್ರಯೋಜನ ದೊರೆಯುವಂತೆ ಸಿಬ್ಬಂದಿಯನ್ನ ಸಜ್ಜು ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ನೆರವನ್ನ ಪಡೆದು ಈ ಸ್ವತ್ತು ಆಂದೋಲನವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಇದರ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಇಲ್ಲಿ ಅಕ್ರಮವಾಗಿ ಪಡೆದಿರುವ ಮನೆಗಳು, ನಿವೇಶನಗಳಿಗೆ ಸಕ್ರಮ ಮಾಡಲು ಈ ಸ್ವತ್ತು ವಿತರಣೆಗೆ ಸರ್ಕಾರ ಈಗಾಗಲೇ ಒಂದು ಪ್ಲಾನಿಂಗ್ ಮಾಡಿದ್ದು, ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ 1 ಕೋಟಿ ಅಕ್ರಮ ಮನೆ ಮತ್ತು ನಿವೇಶನ ಸಕ್ರಮ ಮಾಡಲು ಇಲ್ಲಿ ಅವಕಾಶ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದಕ್ಕೋಸ್ಕರ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆಗೆ ಮಾಹಿತಿ ಕೂಡ ತಿಳಿಸಲಾಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುತ್ತದೆ ವೀಕ್ಷಕರೇ. ಅಂದ್ರೆ ನೀವು ಕೂಡ ಯಾರಾದ್ರೂ ಇಲ್ಲಿ ಅಕ್ರಮವಾಗಿ ಮನೆಯನ್ನ ಅಥವಾ ನಿವೇಶನವನ್ನ ಪಡೆದುಕೊಂಡು ಅದರಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ರೆ ಅದನ್ನ ಸಕ್ರಮ ಮಾಡಿಕೊಳ್ಳಲು ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಿಮಗೆ ಬೇಕಂದ್ರೆ ಎಲ್ಲರೂ ಕೂಡ ಅಕ್ರಮ ಸಕ್ರಮ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗೆ ಹೆಚ್ಚು ಬಂದ್ರೆ ಇದರ ಬಗ್ಗೆ ಒಂದು ಸಪರೇಟ್ ಆಗಿ ನಿಮಗೆ ವಿಡಿಯೋ ಬರುತ್ತೆ. ಇದನ್ನ ಯಾವ ತರ ಎಲ್ಲಿ ಸರ್ಕಾರ ಇಲ್ಲಿ ಯಾವ ತರ ಇಲ್ಲಿ ರೂಲ್ಸ್ ಮಾಡ್ತಾ ಇದೆ, ಇದಕ್ಕೆ ಬೇಕಾದ ಎಲ್ಲಾ ಕೂಡ ಇನ್ಫಾರ್ಮೇಶನ್ ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇವೆ ವೀಕ್ಷಕರೇ. ಗ್ರಾಮ ಪಂಚಾಯಿತಿಗಳ ಸಂಪನ್ಮೂಲವನ್ನ ವೃದ್ಧಿಸುವ ಮೂಲಕ ಸ್ಥಳೀಯ ಸರ್ಕಾರಗಳ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಲು ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಅಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಲಭ್ಯವಿರುವ ಆಸ್ತಿಗಳನ್ನ ಪತ್ತೆ ಮಾಡಿ ಅಂತ ಸ್ಥಳಗಳಲ್ಲಿ ಪಂಚಾಯಿತಿಗಳಿಗೆ ಶಾಶ್ವತ ಆದಾಯ ತಂದುಕೊಡುವ ಕಟ್ಟಡಗಳ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದ್ರ ಬಗ್ಗೆ ಒಂದು ಹೆಚ್ಚು ಅಪ್ಡೇಟ್ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡ್ತೇವೆ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇನ್ನು ನೀವು ಕೂಡ ವಾಟ್ಸ್ಆಪ್ ಬಳಕೆದಾರರಾಗಿದ್ರೆ ತುಂಬಾ ಎಚ್ಚರದಿಂದ ಇರಬೇಕು. ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ ಒಂದು ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ, ಮತ್ತೆ ನಿಮ್ಮ ಒಂದು ಖಾತೆಯಲ್ಲಿರೋ ಹಣ ಕೂಡ ಮಾಯವಾಗುತ್ತೆ. ಎಲ್ಲ ಆಯ್ತು. ಇದೀಗ ವಾಟ್ಸ್ಆಪ್ ಮೂಲಕ ಹೊಸ ಒಂದು ವಂಚನೆ ಅಂದ್ರೆ ಚೀಟಿಂಗ್ ಭಾರಿ ಸದ್ದು ಮಾಡ್ತಾ ಇದೆ. ವಾಟ್ಸ್ಆಪ್ ಮೂಲಕ ಕರ್ನಾಟಕದ ಜನರಿಗೂ ಕೂಡ ಕೋಟ್ಯಂತರ ರೂಪಾಯಿಗಳನ್ನು ವಂಚನೆ ಮಾಡಲಾಗಿದೆ ಅಂತೆ. ಈ ವಂಚನೆಗೆ ನಕಲಿ RTO ಚಲನ್ಗಳು ಬಳಸಲಾಗ್ತಾ ಇದೆ. ಅಂದ್ರೆ ಹಲವಾರು ಮಂದಿ ಅಪರಿಚಿತ ಸಂಖ್ಯೆಗಳಿಂದ ನಕಲಿ RTO ಚಲನ್ ಅಂದ್ರೆ ದಂಡ ಪಾವತಿ ಮಾಡುವಂತೆ ವಾಟ್ಸ್ಆಪ್ ನಲ್ಲಿ ಆನ್ಲೈನ್ ಕಳ್ಳರು ಈ ಒಂದು ವಿಧಾನವನ್ನ ಬಳಸ್ತಾ ಇದ್ದಾರೆ. ಅವರ ವಾಹನದ ನಂಬರ್ ಇದನ್ನ ನೀಡಲಾಗ್ತಾ ಇದೆ. ನಾಗರಿಕರು ಇದರ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಈ ನಕಲಿ ಚಲನ್ ಸಂದೇಶಗಳು ನಿಮ್ಮ ವಾಟ್ಸ್ಆಪ್ಗೆ ಬಂದ್ರೆ ಅದರಲ್ಲಿ ನಿಮ್ಮ ವಾಹನದ ನಂಬರ್ ಮೇಲೆ ಟ್ರಾಫಿಕ್ ಪೊಲೀಸ್ ದಂಡವನ್ನ ವಿಧಿಸಲಾಗಿದೆ ಅಂತ ಸೂಚನೆ ಬರುತ್ತೆ. ಬಳಿಕ ನಿಮ್ಮಿಂದ ಅವರ ಖಾತೆಗಳಿಗೆ ಹಣವನ್ನ ಕಟ್ಟಿಸಿಕೊಳ್ತಾರೆ. ಈ ಸಂದೇಶ ಅಧಿಕೃತ ಇಲಾಖೆ ಆದೇಶ ಎಂಬಂತೆ ಕಾಣುತ್ತೆ, ಆದ್ರೆ ಇದು ಎಲ್ಲ ಕೂಡ ಆನ್ಲೈನ್ ಕಳ್ಳರ ಕೈಚಳಕವಾಗಿರುತ್ತೆ ವೀಕ್ಷಕರೇ. ಅಂದ್ರೆ ಅಟ್ಯಾಚ್ಮೆಂಟ್ ಫೈಲ್ಸ್ ಇದು ಹೊಂದಿರುತ್ತದೆ. ಅದನ್ನ ಯಾರಾದ್ರೂ ಡೌನ್ಲೋಡ್ ಮಾಡಿದ್ರೆ, ಆ ಒಂದು ಅಪ್ಲಿಕೇಶನ್ ಯಾರಾದ್ರೂ ಡೌನ್ಲೋಡ್ ಮಾಡಿದರೆ ಅವರ ಮೊಬೈಲ್ ಅಲ್ಲಿ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗುತ್ತೆ. ನಂತರ ಅವರ ಮೊಬೈಲ್ಗೆ ಬರುವ OTP ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಕರೆ ಆಗಿರ್ಬೋದು ಎಲ್ಲ ಕೂಡ ಆ ಆನ್ಲೈನ್ ಕಳ್ಳನ ಕೈ ಸೇರುತ್ತೆ. ಅವಾಗ ಅವರು ನಿಮ್ಮ ಬ್ಯಾಂಕ್ ಖಾತೆ, ಫೋನ್ ಪೇ ಎಲ್ಲ ಕೂಡ ಲಾಕ್ ಮಾಡಿ ತನ್ನ ಒಂದು ಅಕೌಂಟ್ಗೆ ಹಣವನ್ನ ಹಾಕಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಯಾರು ಕೂಡ ಈ ತರ ನಿಮಗೆ ಏನಾದ್ರೂ RTO ಅಂತ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಕಂಪನಿಯಿಂದ ಈ ತರ ನಿಮಗೆ ಮೆಸೇಜ್ ಬಂದ್ರೆ
RTO ಚಲನ್ ತುಂಬುವಂತೆ ಮೆಸೇಜ್ ಬಂದ್ರೆ ತುಂಬಾನೇ ಎಚ್ಚರದಿಂದ ಇರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಯಾರು ಕೂಡ ಆಪ್ ನ ಡೌನ್ಲೋಡ್ ಮಾಡಬೇಡಿ. ಇನ್ನು ಮುಖ್ಯವಾಗಿ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಇದ್ದವರಿಗೂ ಕೂಡ ಈಗ ಕೊನೆಯ ಅವಕಾಶ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದೇ ಒಂದು ಡಿಸೆಂಬರ್ 31, 2025 ಒಳಗೆ ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಇನ್ನೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ನೋಡಿ, ಅವರು ಬೇಗನೆ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ದಂಡವನ್ನ ಪಾವತಿ ಮಾಡೋದ್ರ ಮೂಲಕ ಲಿಂಕ್ ಮಾಡಬೇಕು. ಒಂದು ವೇಳೆ ಪ್ಯಾನ್ ಕಾರ್ಡ್ ಏನಾದ್ರೂ ಲಿಂಕ್ ಮಾಡಿಲ್ಲ ಅಂದ್ರೆ ಅವರ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನೊಂದಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಈಗ ಕಡ್ಡಾಯ ಮಾಡಲಾಗಿದೆ. ಒಂದು ವೇಳೆ ಯಾರಾದ್ರೂ ಲಿಂಕ್ ಮಾಡಿಲ್ಲ ಅಂದ್ರೆ ಅವರಿಗೆ ಬ್ಯಾಂಕಿಂಗ್ ಸೇವೆಗಳು ಕೂಡ ಇನ್ ಮುಂದೆ ಸಿಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಇನ್ನೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಡಿಸೆಂಬರ್ 31 ಒಳಗೆ ಕಾಲಾವಕಾಶವನ್ನ ಕೊಡಲಾಗಿದೆ. ಆ ಒಂದು ಗುಡುವಿನ ಒಳಗೆ ಲಿಂಕ್ ಮಾಡದೆ ಹೋದಲ್ಲಿ ಪ್ಯಾನ್ ಕಾರ್ಡ್ ಅನ್ನ ನಿಷ್ಕ್ರಿಯವನ್ನ ಮಾಡಲಾಗುತ್ತೆ, ಮತ್ತೆ ದಂಡ ಕೂಡ ಹಾಕಲು ಸರ್ಕಾರ ಇಲ್ಲಿ ಮುಂದಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ಮಳೆರಾಯನ ಅಬ್ಬರ ಕೂಡ ಕಡಿಮೆ ಆಗಿದೆ. ಆದ್ರೆ ವೀಕ್ಷಕರೇ, ಮತ್ತೆ ಈಗ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತೆ. ಮುಂದಿನ 5 ದಿನಗಳವರೆಗೂ ಮತ್ತೆ ಮೋಡ ಕವಿದ ವಾತಾವರಣ, ಮಳೆ ಪ್ರಮಾಣ ಇರಲಿದೆ ಅಂತೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳೋಣ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಉತ್ತರ ಒಳನಾಡು ಭಾಗದ ಬೆಳಗಾವಿ, ಗದಗ, ಧಾರವಾಡ, ಬಾಗಲಕೋಟೆ ಜಿಲ್ಲೆಗಳಿಗೂ ಕೂಡ ಸಾಧಾರಣ ಮಳೆಯಾಗುವ ಸಂಭವವಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು ನಗರ, ಚಿಕ್ಕಮಗಳೂರು, ಚಾಮರಾಜನಗರ, ದಾವಣಗೆರೆ, ಕೊಡಗು, ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಲಘು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕರಾವಳಿ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.